ಇದ್ರ ಮೂಲಕ ನಾವು ಹೇಳ್ತಾ ಇರೋದು, ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಂಥ ದೊಡ್ಡ ಪ್ರೆಸ್ ಮೀಟಲ್ಲಿ ಕೂರ್ತಾ ಇರೋದು ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿಗೆ, ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ನಾವೇನೋ ಮಾಡ್ತೀವಿ, ಆ್ಯಕ್ಚುಲಿ ಹೇಳಬೇಕು ಅಂದರೆ ವೈಲ್ಡ್ ಕಾರ್ಡ್ಗೆ ಬರೋಗೂ ಪ್ರಕಾಶ್ ಅವ್ರಿಗೆ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ, ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ. ನಾನು ಹೇಳಿದ್ದೆ, ಸರ್ ಇಲ್ಲ ಸರ್, ನೀವು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ ಸರ್, ನಾನು ಕೆಟ್ಟವನೇ ಅಂತ. ಅದನ್ನು ಒಳಗೋಗಿ ನಾನು ಪ್ರೂವ್ ಮಾಡಿಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ವಿ ಆರ್ ಆಲ್ ವೆರಿ, ಐ ಮೀನ್ ಏನು ಹೇಳೋಕ್ಕದು ವರ್ಡ್ಸ್ ಇಲ್ಲ. ಯಾಕಂದರೆ ಇಂಥ ಒಳ್ಳೆ ಫೇಮು ಶಾರ್ಟ್ ಪೀರಿಯಡಲ್ಲಿ, ಇಂಥ ಒಳ್ಳೆ ಫೇಮು, ಇಷ್ಟು ಜನ ಪ್ರೀತಿ, ಇಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಕಲರ್ಸ್ ಶನಿಂದ, ಪ್ರಕಾಶ್ ಸರ್ ಇಂದ, ಸುದೀಪ್ ಸರಿಂದ ಸಾಧ್ಯ ಆಯಿತು ಹೊರತು. ವಿ ಆರ್ ಆಲ್ವೇಸ್, ಯಾವತ್ತಿದ್ರೂ ನಾವು ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಂದು ಹೇಳಬೇಕು, ಒಂದಷ್ಟು ಸಿನಿಮಾಗಳು ಮಾಡಿದ್ರು, ಒಂದು ದೊಡ್ಡ ಸೀರಿಯಲ್ ಮಾಡಿದ್ರು, ನನಗೆ ಇಷ್ಟು ನನಗೆ ಸಿಕ್ಕಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಅವತ್ತಿಂದ ದಿನ ನನ್ನನ್ನು ಟ್ರಸ್ಟ್ ಮಾಡಿ. ಆ್ಯಂಡ್ ಇದು ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಾಗ, ಆ್ಯಂಡ್ ಒಂದು ಬಟರ್ ಕ್ರೀಮ್ ಹಾಕೋದಕ್ಕೆ ಅಂತ. ನೋ ಸರ್, ಈ ವೇದಿಕೆ ನಂಗೆ ತುಂಬ ಕೊಟ್ಟಿದೆ. ಅದು ಗೇಟಿಂದ ಆಚೆ ದಾಟಿದ ಮೇಲೆ ನನಗೂ ಗೊತ್ತಾಗಿದ್ದು. ಏನಕ್ಕೆ ನನಗೆ ಕಪ್ಪೋಗಿದ್ದು ಖುಷಿ, ಬೇಜಾರು ನನಗೆ ಮರ್ತೋಯ್ತು ಅಂತಂದರೆ, ಆಚೆ ಜನ ನೋಡಿದ್ಮೇಲೆ ನಂಗೆ ಮರ್ತೋಯ್ತು. ನಂಗೆ ಏನು ಸಿಗಬೇಕಾಗಿದ್ದು ಅದು ನಿಂಗೆ ಸಿಕ್ತಲ್ಲ ಸಾಕು, ಇಲ್ಲಿಂದ ನಂಗೆ ಬೆಟರ್ ಆಪರ್ಚುನಿಟೀಸ್ಗಳು ಓಪನ್ ಆಗುತ್ತೆ ಅನ್ನೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ನೀವು ಹೇಳಿದ್ದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಒಂದು ಫೋಟೋ ಆಪರ್ಚುನಿಟಿ ಸರ್ ಟೀಮ್ದು. ಅದಾದಮೇಲೆ ಐಟಿ ವ್ಯವಸ್ಥೆ ಆಗಿದೆ ಎಲ್ರಿಗೂ, ಹಾಗೆ ಮಾಧ್ಯಮದವರಿಗೂ ಕೂಡ ಉಪಹಾರದ ವ್ಯವಸ್ಥೆ ಆಗಿದೆ ಹನುಮಂತವ್ರಿಗೆ. ಹಾಗೆ ಮಾಧ್ಯಮದವರು ಶೋ ಶುರುವಾದ ದಿನದಿಂದ ಇವತ್ತಿನವರೆಗೂ ಕೂಡ ಅದೇ ರೀತಿ ಜೊತೆಯಾಗಿದ್ದೀರಾ. ಅದಕ್ಕೊಂದು ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಡೆಯಿಂದ. ಎಲ್ಲರಿಗೂ ಮಿತ್ರಮ ಮಾದರಿಗೆ ತುಂಬ ಹೃದಯದ ಧನ್ಯವಾದಗಳು. ಏನಾರು ಅಪ್ಪಿತಪ್ಪಿ ಮಾತಾಡದಲ್ಲಿ ಹೊಟ್ಟೆ ಹಾಕರಿ. ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ಬಿಗ್ ಬಾಸ್ ಹೊಸ ಅಧ್ಯಾಯ ಮುಗ್ದೈತಿ, ಇನ್ನೊಂದು ಹೊಸ ಅಧ್ಯಾಯ 12ಕ್ಕೆ ಬರ್ತೈತಿ. ಇದ್ರ ಮೂಲಕ ನಾವು ಹೇಳ್ತಾ ಇರೋದು, ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಂಥ ದೊಡ್ಡ ಪ್ರೆಸ್ ಮೀಟಲ್ಲಿ ಕೂರ್ತಾ ಇರೋದು ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿಗೆ, ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ನಾವೇನೋ ಮಾಡ್ತೀವಿ, ಆ್ಯಕ್ಚುಲಿ ಹೇಳಬೇಕು ಅಂದರೆ ವೈಲ್ಡ್ ಕಾರ್ಡ್ಗೆ ಬರೋಗೂ ಪ್ರಕಾಶ್ ಅವ್ರಿಗೆ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ, ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ. ನಾನು ಹೇಳಿದ್ದೆ, ಸರ್ ಇಲ್ಲ ಸರ್, ನೀವು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ ಸರ್, ನಾನು ಕೆಟ್ಟವನೇ ಅಂತ. ಅದನ್ನು ಒಳಗೋಗಿ ನಾನು ಪ್ರೂವ್ ಮಾಡಿಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ವಿ ಆರ್ ಆಲ್ ವೆರಿ, ಐ ಮೀನ್ ಏನು ಹೇಳೋಕ್ಕದು ವರ್ಡ್ಸ್ ಇಲ್ಲ. ಯಾಕಂದರೆ ಇಂಥ ಒಳ್ಳೆ ಫೇಮು ಶಾರ್ಟ್ ಪೀರಿಯಡಲ್ಲಿ, ಇಂಥ ಒಳ್ಳೆ ಫೇಮು, ಇಷ್ಟು ಜನ ಪ್ರೀತಿ, ಇಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಕಲರ್ಸ್ ಶನಿಂದ, ಪ್ರಕಾಶ್ ಸರ್ ಇಂದ, ಸುದೀಪ್ ಸರಿಂದ ಸಾಧ್ಯ ಆಯಿತು ಹೊರತು. ವಿ ಆರ್ ಆಲ್ವೇಸ್, ಯಾವತ್ತಿದ್ರೂ ನಾವು ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಂದು ಹೇಳಬೇಕು, ಒಂದಷ್ಟು ಸಿನಿಮಾಗಳು ಮಾಡಿದ್ರು, ಒಂದು ದೊಡ್ಡ ಸೀರಿಯಲ್ ಮಾಡಿದ್ರು, ನನಗೆ ಇಷ್ಟು ನನಗೆ ಸಿಕ್ಕಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಅವತ್ತಿಂದ ದಿನ ನನ್ನನ್ನು ಟ್ರಸ್ಟ್ ಮಾಡಿ. ಆ್ಯಂಡ್ ಇದು ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಾಗ, ಆ್ಯಂಡ್ ಒಂದು ಬಟರ್ ಕ್ರೀಮ್ ಹಾಕೋದಕ್ಕೆ ಅಂತ. ನೋ ಸರ್, ಈ ವೇದಿಕೆ ನಂಗೆ ತುಂಬ ಕೊಟ್ಟಿದೆ. ಅದು ಗೇಟಿಂದ ಆಚೆ ದಾಟಿದ ಮೇಲೆ ನನಗೂ ಗೊತ್ತಾಗಿದ್ದು. ಏನಕ್ಕೆ ನನಗೆ ಕಪ್ಪೋಗಿದ್ದು ಖುಷಿ, ಬೇಜಾರು ನನಗೆ ಮರ್ತೋಯ್ತು ಅಂತಂದರೆ, ಆಚೆ ಜನ ನೋಡಿದ್ಮೇಲೆ ನಂಗೆ ಮರ್ತೋಯ್ತು. ನಂಗೆ ಏನು ಸಿಗಬೇಕಾಗಿದ್ದು ಅದು ನಿಂಗೆ ಸಿಕ್ತಲ್ಲ ಸಾಕು, ಇಲ್ಲಿಂದ ನಂಗೆ ಬೆಟರ್ ಆಪರ್ಚುನಿಟೀಸ್ಗಳು ಓಪನ್ ಆಗುತ್ತೆ ಅನ್ನೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ನೀವು ಹೇಳಿದ್ದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಒಂದು ಫೋಟೋ ಆಪರ್ಚುನಿಟಿ ಸರ್ ಟೀಮ್ದು. ಅದಾದಮೇಲೆ ಐಟಿ ವ್ಯವಸ್ಥೆ ಆಗಿದೆ ಎಲ್ರಿಗೂ, ಹಾಗೆ ಮಾಧ್ಯಮದವರಿಗೂ ಕೂಡ ಉಪಹಾರದ ವ್ಯವಸ್ಥೆ ಆಗಿದೆ ಹನುಮಂತವ್ರಿಗೆ. ಹಾಗೆ ಮಾಧ್ಯಮದವರು ಶೋ ಶುರುವಾದ ದಿನದಿಂದ ಇವತ್ತಿನವರೆಗೂ ಕೂಡ ಅದೇ ರೀತಿ ಜೊತೆಯಾಗಿದ್ದೀರಾ. ಅದಕ್ಕೊಂದು ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಡೆಯಿಂದ. ಎಲ್ಲರಿಗೂ ಮಿತ್ರಮ ಮಾದರಿಗೆ ತುಂಬ ಹೃದಯದ ಧನ್ಯವಾದಗಳು. ಏನಾರು ಅಪ್ಪಿತಪ್ಪಿ ಮಾತಾಡದಲ್ಲಿ ಹೊಟ್ಟೆ ಹಾಕರಿ. ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ಬಿಗ್ ಬಾಸ್ ಹೊಸ ಅಧ್ಯಾಯ ಮುಗ್ದೈತಿ, ಇನ್ನೊಂದು ಹೊಸ ಅಧ್ಯಾಯ 12ಕ್ಕೆ ಬರ್ತೈತಿ.